ನಗರದ ಮೊಹಮ್ಮದ್ ಅಜರುದ್ದೀನ್ ಎಂ ಹಾಲ್ಯಾಳ್ ಎಂಬ ಯುವಕ ರಾಷ್ಟ್ರ ಮಟ್ಟದ ಯುಪಿಎಸ್ಸಿ ನಡೆಸುವ ಪರೀಕ್ಷೆಯಲ್ಲಿ 163ನೇ ಸ್ಥಾನ ಪಡೆದು ಸೆಂಟ್ರಲ್ ಆರ್ಮೆಡ್ ಪೊಲೀಸ್ ಫೋರ್ಸಸ್ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಸತ್ಕಾರ ಸಮಾರಂಭದಲ್ಲಿ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಭಾಗವಹಿಸಿ ಮೊಹಮ್ಮದ್ ಅಜರುದ್ದೀನ್ ಎಂ ಹಾಲ್ಯಾಳ್ ಅವರಿಗೆ ಸನ್ಮಾನಿಸಿ ಅಭಿನಂದನೆಯನ್ನ ತಿಳಿಸಿದರು. ಕೆಎಚ್ಡಿಸಿಯ ಹಾಗೂ ವಿದ್ಯಾಗಿರಿಯ ಬಡಾವಣೆಯ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಶಿಕ್ಷಣ ಅನ್ನೋದೇ ಹಾಗೆ. ಹಿರಿಯರು ಹೇಳ್ತಾ ಇರ್ತಾರೆ, ನೀವು ಆಸ್ತಿ ಮಾಡಿದರೆ ಯಾರಾದರೂ ಕಿತ್ಕೊಂಡು ಹೋಗ್ಬೋದು. ಇವತ್ತು ನಮ್ಮ ಮೊಹಮ್ಮದ್ ಅಜರುದ್ದೀನ್ ಅವರು UPSCಯಲ್ಲಿ 163ನೇ ರ್ಯಾಂಕನ್ನು ಪಡೆದಿದ್ದಾರೆ. ಅದನ್ನು ಯಾರಾದರೂ ಕಿತ್ಕೊಳ್ಳೋಕ್ಕಾಗತ್ತಾ? ಯಾರಿದ್ರೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಮಕ್ಕಳಿಗೆ ಇವತ್ತು ನಾವು ಆಸ್ತಿ ಮಾಡೋದನ್ನು ಬಿಟ್ಟು ಅವ್ರಿಗೆ ಶಿಕ್ಷಣವಂತರಾಗಿ ನಾವು ಮಾಡಿದರೆ ಅವರೇ ಒಂದು ದೊಡ್ಡ ವ್ಯಕ್ತಿ ಆಗ್ತಾರೆ ಅನ್ನೋದಕ್ಕೆ ಇವತ್ತು ಉದಾಹರಣೆ ನಮ್ಮ ಮೊಹಮ್ಮದ್ ಅಜರುದ್ದೀನ್ ಅನ್ನೋ ಮಾತನ್ನು ನಾನು ಇವತ್ತು ಹೇಳಬೇಕಾಗುತ್ತೆ. ಯಾಕಂದರೆ ಒಂದು ದೊಡ್ಡ ಶಕ್ತಿ. UPSC ಎಕ್ಸಾಮ್ ಅಂದರೆ ಸರ್ವಸಾಧಾರಣವಾಗಿ ಬಹಳಷ್ಟು ಜನ ನೋಡಿದ್ದೀನಿ. 4ನೇ ಅಟೆಂಪ್ಟ್ ಮೇಲೆ ಇವತ್ತು ಅವರು ಯಶಸ್ವಿ ಆದ 163ನೇ ರ್ಯಾಂಕನ್ನು ಪಡೆದರು. ಬಹುತೇಕ UPSC ಎಕ್ಸಾಮ್ ಅನ್ನ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಬಹಳ ಕಡಿಮೆ, ಬಹಳ ಅತ್ಯಂತ ಕಡಿಮೆ. ಅದರಲ್ಲಿ ಇವತ್ತು ಬಹಳ ಹೆಮ್ಮೆಯ ವಿಷಯ ಏನಂದ್ರೆ ನಮ್ಮ ಇಳಕಲ್ ನಗರದ ಇವತ್ತು ಹುನಗುಂದ ಮತಕ್ಷೇತ್ರದ ಒಬ್ಬ ಯುವಕ ಇವತ್ತು ಈ ಸಾಧನೆಯನ್ನು ಮಾಡಿದಾಗ ಅದು ನಮಗೆ ಬಹಳ ಇವತ್ತು ಹೆಮ್ಮೆಯನ್ನ, ಇವತ್ತು ಅಭಿಮಾನವನ್ನು ತಂದಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಬಹುತೇಕ ಶಿಕ್ಷಣವಂತರಾಗಬೇಕು ಅನ್ನೋದಕ್ಕೆ ಇವತ್ತು ನಾವು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಎಲ್ಲ ರೀತಿಯ ಅನುಕೂಲಗಳು ನಮ್ಮ ಮಕ್ಕಳಿಗೆ, ಇವತ್ತು ಬಡ ಮಕ್ಕಳಿಗೆ, ಏನು ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಆದ್ಯತೆಯ ಮೇಲೆ ಇವತ್ತು ಶಿಕ್ಷಣ ಸಿಗಬೇಕು ಅನ್ನೋದು ಇವತ್ತು ಮೂಲ ಉದ್ದೇಶ ನಮ್ಮದಾಗಿದೆ. ಬಹುತೇಕ ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ಇವತ್ತು ಅತ್ಯಂತ ಹೆಚ್ಚಿನ ಲಕ್ಷ್ಯವನ್ನು ನಾವು ಸರ್ಕಾರಿ ಪ್ರಾಥಮಿಕ ಹಂತ, ಪ್ರೌಢ ಹಂತದಲ್ಲಿ ಕೂಡ ಇವತ್ತು ಪ್ರಾರಂಭ ಹಂತದಲ್ಲೇ ನಾವು ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿದ್ರೆ ಖಂಡಿತವಾಗಿ ಸಾಧನೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ನಮ್ಮ ಮೊಹಮ್ಮದ್ ಅಜರುದ್ದೀನ್ ಅವರೇ ಒಂದು ಉದಾಹರಣೆ. ಆ ನಿಟ್ಟಿನಲ್ಲಿ ನಾನು ಇಲ್ಲಿರುವಂಥ ಎಲ್ಲ ಪಾಲಕ ತಂದೆಗಳಿಗೆ ವಿನಂತಿ ಮಾಡ್ಕೊಂಡಿಷ್ಟೇ, ತಮ್ಮ ಮಕ್ಕಳಿಗೆ ಯಾರೂ ಕೂಡ ಶಿಕ್ಷಣದಿಂದ ಅವ್ರು ವಂಚಿತರು ಮಾಡಬಾರ್ದು. ಅವ್ರು ಏನು ಓದ್ತಾರ, ಏನು ಓದಬೇಕು ಅಂತ ಇಚ್ಛೆ ಪಡ್ತಾರ, ಅವ್ರಿಗೆ ತಾವು ಬೆಂಬಲ ಆಗಿ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸ ಪ್ರತಿಯೊಬ್ಬ ಪಾಲಕರು ಮಾಡಿದಾಗ ಇವತ್ತು ಅನೇಕ ಪ್ರತಿಭೆಗಳು ನಮ್ಮಲ್ಲೇ ಇದಾವೆ. ಅದೇ ಹೇಳ್ತಾರಲ್ಲ, ಇವತ್ತು ಯಾರಾದರೂ ಡೆಲ್ಲಿಗೆ ಹೋಗಿದ್ರೆ ಅದು ಹಳ್ಳಿ ಹತ್ರನ ಹೋಗಿ ಇವತ್ತು ಅಷ್ಟು ಹೆಸರು ಮಾಡಿದವರೆಲ್ಲರೂ ಇವತ್ತು ನಮ್ಮ ಹಳ್ಳಿ ಹತ್ರ ಹೋದವರು. ಅದು ಗ್ರಾಮೀಣ ಮಟ್ಟದ ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಇವತ್ತು ಅವರಿಗೆ ನಾವು ಪ್ರೋತ್ಸಾಹವನ್ನು ನೀಡಿದ್ರೆ ಅನೇಕ ಜನ ಇಂಥ ಏನು ಸಾಧನೆ ಮಾಡುವಂಥವ್ರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಅದಕ್ಕೆ ಅವರಿಗೆ ನಾವು ಪ್ರೋತ್ಸಾಹಿಸೋಣ, ಅವರಿಗೆ ಬೆಂಬಲಿಸಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಕೆಲಸ ನಾವೆಲ್ಲ ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಮೊಹಮ್ಮದ್ ಅಜರುದ್ದೀನ್ ಅವರು ಇವತ್ತು UPSC ಎಕ್ಸಾಮಲ್ಲಿ 163ನೇ ರ್ಯಾಂಕನ್ನು ಪಡೆದು ಇವತ್ತು ನಮ್ಮ ಇಳಕಲ್ ನಗರ ಅಷ್ಟೇ ಅಲ್ಲ, ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಬ್ಬ ಹೆಮ್ಮೆಯ ಪುತ್ರನಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅನ್ನೋ ಮಾತನ್ನು ಬಹಳ ಸಂತೋಷದಿಂದ ಹೇಳಿ ಅವ್ರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಒಂದು ಮಾತನ್ನು ಹೇಳಿದರು, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಈ ಮೂರು ಕೂಡ ಒಟ್ಟಾಗಿ ಬದ್ಧತೆಯಂತರ ನಡೆದ್ರೆ ಈ ದೇಶ ಖಂಡಿತವಾಗಿ ಉದ್ಧಾರ ಆಗುತ್ತೆ. ಇಳಕಲ್ನ ಬಿಜ್ಜಲ್ ಆಟೋಮೊಬೈಲ್ಸ್ ಬಜಾಜ್ ಶೋರೂಮ್ನಲ್ಲಿ ಉದ್ಯೋಗಾವಕಾಶ. ಈ ಕೆಳಕಂಡ ಹುದ್ದೆಗಳಲ್ಲಿ ನಮೂದಿಸಲಾದ ಅರ್ಹತೆ ಹೊಂದಿದವರು ಅರ್ಜಿ ಸಲ್ಲಿಸಬಹುದು. ಸಂಪರ್ಕಿಸಿ ಬಿಜ್ಜಲ್ ಆಟೋಮೊಬೈಲ್ಸ್, ಬಜಾಜ್ ಶೋರೂಮ್, SVM ಕಾಲೇಜು ಮುಂಭಾಗ, ಇಳಕಲ್. ದೂರವಾಣಿ ಸಂಖ್ಯೆ 08351271696. ಮೊಬೈಲ್ ಸಂಖ್ಯೆ 9481705676, 9880703252. ಇಮೇಲ್ ವಿಳಾಸ bijalato.ilkal@gmail.com.